ವೀಕ್ಷಕರೇ, ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ. ಈಗ ಒಂದು ಶತ್ರುಗಳಿಗೆ ನಾವು ಯಾವ ರೀತಿಯಾಗಿ ಅವ್ರಿಗೆ ನಾವು ಸ್ತಂಭನ ಮಾಡಬೇಕು, ಯಾವ ರೀತಿ ಅವ್ರ ಬಾಯಿಗೆ ಬೀಗ ಹಾಕಬೇಕು, ಯಾವ ರೀತಿಯಾಗಿ ಶತ್ರುಗಳನ್ನ ಮೂಕರಾಗಿ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಶತ್ರುಗಳು ಪದೇ ಪದೇ ನಮಗೆ ತೊಂದರೆ ಕೊಡ್ತಾ ಇದ್ದಾಗ, ಶತ್ರುಗಳು ಪದೇ ಪದೇ ನಮಗೆ ನಾನಾ ವಿಧದಲ್ಲಿ ತೊಂದರೆಗಳನ್ನ ಕೊಟ್ಟು ನಮಗೆ ತುಂಬ ಕಷ್ಟನ ಗುರಿ ಮಾಡ್ತಾ ಇರ್ತಾರೆ. ಅವ್ರನ್ನ ಯಾವ ರೀತಿಯಾಗಿ ನಾವು ಅವ್ರನ್ನ ಸರಿ ಮಾಡಬೇಕು, ಯಾವ ರೀತಿಯಾಗಿ ಶತ್ರುಗಳನ್ನ ನಮ್ಮಿಂದ ದೂರ ಮಾಡಬೇಕು, ಶತ್ರುಗಳು ಯಾವಾಗೂ ನಮ್ಮನ್ನು ತೊಂದರೆ ಕೊಡೋದಕ್ಕೆ ಅವ್ರನ್ನ ಯಾವ ರೀತಿಯಾಗಿ ನಮ್ಮ ಸುದ್ದಿಗೆ ಬರೋದಕ್ಕೆ ಅವ್ರಿಗೆ ಭಯ ಪಡಬೇಕು, ನಮ್ಮ ಸುದ್ದಿ ಅಂದ್ರೇ ಅವ್ರಿಗೆ ನಡ್ಕ ಬರಬೇಕು, ಅವ್ರಿಗೆ ನಮ್ಮ ಜ್ಞಾನನೇ ಅವ್ರಿಗೆ ಬರ್ಕೊಡ್ದು, ಅವರಿಗೆ ನಮ್ಮ ಮೇಲೆ ಜ್ಞಾನನೇ ಬರದಂಗೆ ಆಗಬೇಕು, ಆ ರೀತಿ ಮಾಡಬೇಕು ಅನ್ನೋದು ರೀತಿಯಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಅವ್ರಿಗೆ ಪದೇ ಪದೇ ಅವ್ರಿಗೆ ನಮ್ಮದೇ ಜ್ಞಾನ, ನಮ್ಮ ಮೇಲೆ ದ್ವೇಷ, ನಮ್ಮ ಮೇಲೆ ಅವ್ರಿಗೆ ಅಸೂಯ ಇದ್ದರೆ ಅವರಿಗೆ ಅದು ಕೆಲಸ ಇದನ್ನು ಮಾಡೋದಾ ಅದು ಮಾಡೋದಾ ಯಾವುದು ಮಾಡೋದು ಇವರಿಗೆ ಅನ್ನೋ ಆಲೋಚನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಜ್ಞಾನನೇ ಇಲ್ದಂಗೆ ಮಾಡಿಬಿಟ್ಟಾಗ ಅವ್ರು ನಮಗೇನು ಮಾಡ್ತಾರೆ? ಜ್ಞಾನ ಅಂದರೆ ಅವ್ರನ್ನ ಜ್ಞಾನ ಇಲ್ದಂಗೆ ಹುಚ್ಚರು ಮಾಡ್ತೀವಿ ಅನ್ನೋದಲ್ಲ. ಅಂದರೆ ನಮ್ಮ ನೆನಪು ಇರೋದಿಲ್ಲ, ನಮ್ಮ ಮನಸ್ಸು ನಮ್ಮ ಮೇಲೆ ಕೆಡುಕು, ನಮ್ಮ ಮೇಲೆ ಕೇಡ್ತನ, ನಮ್ಮ ಮೇಲೆ ದ್ವೇಷತನ ಅವ್ರಿಗಿರೋದಿಲ್ಲ. ನಮ್ಮನ್ನು ಮರೆತೆ ಅಯ್ಯೋ ಹೋದ್ರೆ ಹೋಗ್ಲಿ ಬಿಡು ಅನ್ನೋ ನೆನಪಿಗೆ ಒಂಥರ ಅವ್ರಿಗೇನೋ ನಾವು ಲೆಕ್ಕಕ್ಕಿಲ್ದಂಗೆ ಅವ್ರ ಜ್ಞಾನದಲ್ಲಿ ಆಗೋಗ್ಬಿಡ್ತೀವಿ. ಆ ಥರ ಮಾಡ್ಕೋಬೇಕು. ಜಿದ್ದು, ದ್ವೇಷ, ಅಸೂಯೆ ಇವೆಲ್ಲ ನಾವಿದ್ದಾಗ ಅವ್ರು ಏನನ್ನ ಮಾಡಿ ಅವ್ರ ಶೇಡನ್ನ ತೀರಿಸ್ಕೋಬೇಕು ಅಂದಾಗ ಏನನ್ನ ಒಂದು ಪಡ್ತಾರೆ, ಸಾಲ ಸೂಲನ ಮಾಡಿ ಖರ್ಚು ಮಾಡ್ತಾರೆ. ಅವ್ರನ್ನೇನನ್ನ ಮಾಡಿ ಅವ್ರನ್ನ ಒಂದು ಗತಿ ಕಾಣಿಸ್ಬೇಕು, ಅವ್ರನ್ನ ಎತ್ತು ಬಿಡಬೇಕು, ಅವ್ರನ್ನ ಸಾಯಿಸ್ಬಿಡ್ಬೇಕು, ಅವ್ರನ್ನ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು, ದೇಶನ ಬಿಟ್ಟು ಹೊಂಟೋಗ್ಬೇಕು, ಊರು ಬಿಟ್ಟು ಹೊಂಟೋಗ್ಬೇಕು, ಹುಚ್ಚರು ಮಾಡಬೇಕು, ಏನೇನು ಕತೆ ಕೇಳ್ತೀರ ಅವ್ರದ್ದು. ಆ ರೀತಿ ಎಲ್ಲ ಮಾತಾಡ್ತಾರೆ. ಯಾಕೆ ಅಂದರೆ ದ್ವೇಷ. ಆ ದ್ವೇಷ ಬಂದಾಗ ಮನುಷ್ಯ ಏನೆಲ್ಲ ಮಾಡ್ತಾನೆ ಅಂದರೆ ಹೇಳೋಕ್ಕೆ ಸಾಧ್ಯವಿಲ್ಲ, ಆ ಥರ ಮಾಡ್ತಾರೆ. ಅದರಿಂದ ಆ ದ್ವೇಷನ ನಾವು ಯಾವ ರೀತಿಯಾಗಿ ಸರಿಪಡಿಸ್ಕೋಬೇಕು, ಬುದ್ಧಿವಂತರಾಗಿ ದ್ವೇಷನ ನಾವು ಸರಿ ಮಾಡ್ಕೋಬೇಕು ಅಂದ್ರಾಗ ಎದುರು ಇರೋ ಅಂಥ ದುಶ್ಶತ್ರುನ ಈ ರೀತಿಯಾಗಿ ಅವ್ರನ್ನ ಬಾಯಿ ಸ್ತಂಭನ ಮಾಡಿ, ಬುದ್ಧಿ ಸ್ತಂಭನ ಮಾಡಿ, ನಾಲಿಗೆ ಸ್ತಂಭನ ಮಾಡಿ, ಕಣ್ಣು ಸ್ತಂಭನ ಮಾಡಿ, ಹೃದಯ ಸ್ತಂಭನ ಮಾಡಿ, ನಮ್ಮ ಮೇಲೆ ಯಾವುದೂ ಕೆಟ್ಟ ಅಭಿಪ್ರಾಯ ಅವಳಿಗೆ ಬರಬಾರ್ದು ಅಂದ್ಬಿಟ್ಟು ನಾವು ಈ ಯಂತ್ರನ ಸಿದ್ಧಿ ಮಾಡಬೇಕು. ಪ್ರಿಯ ವೀಕ್ಷಕರೇ, ಇಷ್ಟನ್ನು ನಿಮಗೆ ತಿಳಿಸ್ತಿದ್ದೀನಿ. ನೋಡಿ ಪ್ರಿಯ ವೀಕ್ಷಕರೇ, ಇವಾಗ ನಿಮಗೆ ನಾನು ತಿಳಿಸ್ತಿರೋದೇನೆಂದರೆ, ನಿಮ್ಮಗಳಿಗೆ ಇರೋಂಥ ಶತ್ರುಗಳಿಗೆ ನೀವೇ ಪರಿಹಾರ ಹುಡ್ಕೊಳ್ಳಿ, ನಿಮಗೆ ನೀವೇ ಸರಿಸಾಟಿಯಾಗಿ ನಿಂತ್ಕೊಳ್ಳಿ. ಇದರಿಂದ ನಿಮಗೆ ಕಷ್ಟ ಪರಿಹಾರ ಆಗುತ್ತೆ. ಈಗ ಇದೇ ರೀತಿಯಾಗಿ ಶತ್ರುಗಳನ್ನ ನಾವು ಯಾವ್ಯಾವ ರೀತಿಯಾಗಿ ದೂರ ಮಾಡೋದ್ರಿಂದ ಎಷ್ಟೋ ಜನಗಳು ಇವಾಗ ಹೇಳ್ತಿದ್ದೀರಾ, ಅಮ್ಮ ನಿಮ್ಮ ಇವಾಗ ಯಂತ್ರಗಳು ಬಿಡ್ತಿದ್ದೀರಾ, ಭಾಳ ಉಪಯೋಗ ಆಗ್ತಿದೆ ಅಮ್ಮ, ನಾವೆಲ್ಲ ಮಾಡಿಕೊಟ್ವಿ, ನಮಗೆಲ್ಲ ಸಕ್ಸಸ್ ಆಗಿದೆ ಅಂಥ ಯಂತ್ರಗಳು ಮತ್ತೆ ಹಾಕಿ ಅಂತ ಹೇಳ್ತಿದ್ದೀರಾ. ಅದರಿಂದನೇ ನಿಮಗೆ ಯಂತ್ರಕ್ಕೆ ನಾನು ಇದನ್ನು ನಿಮಗೆ ನನ್ನ ಉಚ್ಚಿಷ್ಟ ಗಣಪತಿ ಚಾನಲಲ್ಲಿ ಬರೀ ಯಂತ್ರಗಳನ್ನೇ ನಿಮ್ಗೆ ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ಇದರಲ್ಲಿ ನಿಮಗೆ ಭಾಳ ಅನುಭವ ಆಗುವಂಥ ಯಂತ್ರ ಪರಿಹಾರ ಆಗುವಂಥದ್ದಿದೆ ಇದರಲ್ಲಿ. ಅದರಿಂದ ಇವೆಲ್ಲ ಈಗ ಆಗಿರೋವಂಥದ್ದಲ್ಲ, ಇದು ಮುಂದೆ ಹಳೆ ಕಾಲದಲ್ಲಿ ಬರೋವಂಥ ಯಂತ್ರಗಳಿವು. ಈಗ ಇವೆಲ್ಲ ಭಾಳ ಪವರ್ಫುಲ್ಲಾಗಿ ಕೆಲಸ ಮಾಡ್ತವೆ. ಅದರಿಂದ ನಿಮಗೆ ಇವೆಲ್ಲ ನಾನು ತಿಳಿಸ್ತಾ ಇದ್ದೀನಿ. ಇವೆಲ್ಲ ನಾವು ಒಂದು ರೀತಿಗೆ ತೆಗೆದಿರಲಿಲ್ಲ, ಈಗ ಈಚೆಗೆ ಬಂದಿದ್ದಾವೆ. ಅದರಿಂದ ಈಗ ಈಚೆ ಬಂದ ಮೇಲೆ ನಿಮಗೇನು ಪ್ರದಕ್ಷಿಣೆ ಮಾಡಬೇಕು. ಇದನ್ನು ಪ್ರದಕ್ಷಿಣೆ ಮಾಡಿದಾದ್ಮೇಲೆ ಇದನ್ನು ನಾವು ಮುಂದೆ ಯಾವ ರೀತಿ ಏನು ಅನ್ನೋದು ಇದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ. ಇದನ್ನು ಯಂತ್ರನ ಬರಿಬೇಕಾಗಿರೋ ದಿವಸ ಒಂದು ಒಳ್ಳೆ ಸಮಯಗಳು ನೋಡ್ಕೋಬೇಕು. ಒಳ್ಳೆ ಸಮಯ, ಒಳ್ಳೆ ಗಳಿಗೆ, ಒಳ್ಳೆ ಸಮಯದಲ್ಲಿ ಬರೆದಾಗ ಒಳ್ಳೆ ಕಾರ್ಯ ನಡೀತೈತೆ. ಒಂದು ಒಳ್ಳೆ ಅಮೃತ ಗಳಿಗೆಯಲ್ಲಿ ನೀವು ಮಾಡಿದ್ರಿ ಅಂದರೆ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಇದರಿಂದ ನೀವು ಬರೆಯೋ ಸಮಯ ಯಾವಾಗ ಅಂದರೆ ಬೆಳಗಿನ ಜಾವದಲ್ಲಿ ನೀವು ಬರೆಯೋದ್ರಿಂದ ನಿಮಗೆ ಅಮೃತ ಸಿದ್ಧಿ ಯೋಗ ಇರುತ್ತೆ. ಅಂಥ ಸಮಯದಲ್ಲಿ ಬರೀರಿ. ನೀವು ಗುರುವಾರ ಮತ್ತು ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಪಂಚಮಿ ಇಂಥ ದಿವಸದಲ್ಲಿ ನೀವು ಮೂಲ ನಕ್ಷತ್ರ ಇಂಥ ದಿವಸದಲ್ಲಿ
ಮತ್ತು ಇಂಥ ಒಳ್ಳೊಳ್ಳೆ ನಕ್ಷತ್ರಗಳು ಎಷ್ಟೋ ಇದ್ದಾವೆ. ಅಶ್ವಿನಿ ಇಂಥ ನಕ್ಷತ್ರಗಳಲ್ಲಿ ಬರೆದ್ರೂ ಕೂಡ ಒಂದೊಂದಕ್ಕೆ ಒಂದೊಂದು ನಕ್ಷತ್ರಗಳಿದ್ದಾವೆ. ಅದರಿಂದ ಆ ನಕ್ಷತ್ರಗಳಿಗಿನ್ನ ನಮಗೆ ಬೇಕಾಗಿರೋದು ಭಾನುವಾರ, ಗುರುವಾರ, ಅಮಾವಾಸ್ಯೆ, ಹುಣ್ಣಿಮೆ ಅಂತ ಹೇಳ್ತೀವಿ. ಆದರೆ ಒಬ್ಬೊಬ್ರಿಗೆ ಒಂದೊಂದು ನಕ್ಷತ್ರ ಬರುತ್ತೆ, ಇಂತಿಂಥ ನಕ್ಷತ್ರದಲ್ಲಿ ಹಿಂಗೆ ಮಾಡಬೇಕು ಅಂತ. ಆದರೆ ಈಗ ನಿಮಗೆ ನಾನು ತಿಳಿಸ್ತಿರೋದು ಇಂಥ ದಿನದಲ್ಲಿ, ಒಳ್ಳೆ ಶುಭ ದಿನದಲ್ಲಿ ಇದನ್ನು ಬರಿಬೇಕಾಗಿರೋದು ಒಂದು ಬೂರ್ಜ್ ಪತ್ರದಲ್ಲಿ ಬರ್ಕೊಳ್ಳಿ. ಬೂರ್ಜ್ ಪತ್ರದಲ್ಲಿ ಈ ರೀತಿಯಾಗಿ 7 ತ್ರಿಶೂಲಗಳು ಬರೀರಿ. ಆ ಕಡೆ 7 ತ್ರಿಶೂಲ, ಈ ಕಡೆ ಆ ಕಡೆ 2 ತ್ರಿಶೂಲ, ಮತ್ತು ಈ ಕಡೆ 7 ತ್ರಿಶೂಲಗಳು ಬರೀರಿ. ಬರೆದು ಅದರ ಪಕ್ಕದಲ್ಲಿ ನೀವು ಠಮ್ ಅಂತ ಬರೀರಿ, ಟಹ ಟಹ ಅಂತ ಬರೀರಿ, ಮತ್ತು ಒಳಗೆ ರೀಮ್ ರೀಮ್ ಅಂತ ಬರೀರಿ. ಬರೆದು ಇದರಲ್ಲಿ ನೀವು ಇದನ್ನು ಬರೆದಾದ ನಂತರ ನೀವು ಹೆಸರು ಬರೀರಿ. ನೀವು ಯಾರಿಗೋಸ್ಕರ ಬರಿತಿದ್ದೀರೋ, ಯಾವ ಶತ್ರು ಹೆಸರಿಗೆ ನೀವು ಬರಿತಿದ್ದೀರೋ ಅವ್ರ ಹೆಸರನ್ನ ಬರೀರಿ. ಯಂತ್ರದ ಕೆಳಗೆ ನೀವು ಬರೆದು ನೀವು ಬರೆದು ಅಮುಕಾಸ್ಯ ಅಂದಿರೋ ಜಾಗದಲ್ಲಿ ನೀವು ನಿಮ್ಮ ಶತ್ರು ಹೆಸರನ್ನ ಬರ್ಕೊಳ್ಳಿ. ಯಾರನ್ನ ಸ್ತಂಭನ ಮಾಡಬೇಕೋ ಅವ್ರ ಹೆಸರನ್ನ ಬರೀರಿ ಯಂತ್ರದ ಕೆಳಗೆ. ಬರೆದಾದ ನಂತರ ಇದಕ್ಕೆ ನೀವು ಇದನ್ನು ಪೂಜೆ ಮಾಡಬೇಕು. ಇದಕ್ಕೆ ಪೂಜೆ ಮಾಡೋಕ್ಕೆ ಮುಂಚಿತವಾಗಿ ಇದಕ್ಕೆ ಮಂತ್ರ ಇದೆ. ಈ ಮಂತ್ರನ 108 ಸತಿ ಹೇಳಬೇಕು. 108 ಸತಿ ಮಂತ್ರ ಹೇಳಬೇಕು. ಯಂತ್ರನ ಶುದ್ಧಿ ಮಾಡಬೇಕು. ಎಲ್ಲ ಹೇಳಿದ್ದೀನಿ. ನೀವು ಬೂರ್ಜ್ ಪತ್ರನ ಮುಂಚಿತವಾಗಿ ಶುದ್ಧೀಕರಿಸ್ಬಿಡ್ಬೇಕು. ಶುದ್ಧೀಕರಿಸಿ ಒಣಗಿಸ್ಬಿಟ್ಟು ಚೆನ್ನಾಗಿ ಬಟ್ಟೆನಲ್ಲಿ ಒರೆಸ್ಕೊಂಡು ಆಮೇಲೆ ಅದನ್ನು ಬರೆಯೋಕ್ಕೆ ನೀವು ಮಾಡ್ಕೋಬೇಕು. ಯಂತ್ರನ ಬರಿಬೇಕಾಗಿ ಯಂತ್ರ ಬೂರ್ಜ್ ಪತ್ರದಲ್ಲಿ ಇದನ್ನು ಗೋರೋಜಿನದಿಂದ ಬರಿಬೇಕು. ಗೋರೋಜಿನನ ನೀವು ಅದನ್ನು ಒಂದು ಗಂಧದ ಆಕಾರವಾಗಿ ಮಾಡಿಕೊಂಡು ಲೇಪನ ಮಾಡಿಕೊಂಡು ಗೋರೋಜಿನದಿಂದ ಈ ಯಂತ್ರನ ನೀವು ಬರಿಬೇಕು. ಇದನ್ನು ಬರೆದಾದ ನಂತರ ಈ ಯಂತ್ರನ ಅದನ್ನು ಪೂಜೆ ಮಾಡಬೇಕು. ಈ ಯಂತ್ರ ತಗೊಂಡು ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಯಂತ್ರ ಎಲ್ಲ ಬರೆದಾದ ನಂತರ ಪ್ರಾಣ ಪ್ರತಿಷ್ಠೆ ಮಾಡಿ ಯಂತ್ರಕ್ಕೆ ಧೂಪ, ದೀಪ, ನೈವೇದ್ಯ ಎಲ್ಲ ಕೊಡಬೇಕು. ಇದಕ್ಕೆ ನೈವೇದ್ಯ ಮತ್ತು ಅದು ಕರ್ಪೂರ, ಆರತಿ ಎಲ್ಲ ಬೆಳಗಿ, ತೆಂಗಿನಕಾಯಿ ಒಡೆದು, ಎಲೆ ಅಡಿಕೆ, ಬಾಳೆಹಣ್ಣೆಲ್ಲ ಇಟ್ಟು ಪೂಜೆ ಮಾಡಿ ಮತ್ತು ಇದಕ್ಕೆ ಮಂತ್ರನ ಹೇಳಬೇಕು. ಪೂಜೆ ಎಲ್ಲ ಆದ ನಂತರ ಮಂತ್ರ ಹೇಳಬೇಕು. ಮಂತ್ರದಲ್ಲಿ ಅಮುಕಾಸ್ಯ ಅಂತ ಅವ್ರ ಹೆಸರನ್ನ ಸೇರಿಸ್ಕೋಬೇಕು. ಮಂತ್ರ ಹೇಳುವಾಗ ನೀವು ಆ ಮಂತ್ರ ಹೇಳ್ಕೊಂಡು ಯಾರು ಹೆಸರು ಬರಿತೀರೋ ಅಂಥವ್ರ ಹೆಸರನ್ನ ನೀವು ಹೇಳಬೇಕು. ಅಮುಕಾಸ್ಯ ಅಂತ ಹೇಳುವಾಗ ಶತ್ರು ಹೆಸರನ್ನ ಹೇಳ್ಕೊಂಡು ಮುಖ ಸ್ತಂಭಯ ಅಂತ ಹೇಳಬೇಕು. ಹೇಳಾದ ನಂತರ ಅವ್ರದ್ದು ಅವ್ರ ಬಾಯಿ, ಹೃದಯ, ಬುದ್ಧಿ ಎಲ್ಲ ಸ್ತಂಭನವಾಗುತ್ತೆ. ಆವಾಗ ನೀವು ಇದನ್ನು ಈ ರೀತಿಯಾಗಿ ಮಂತ್ರ ಹೇಳಬೇಕು. ಇದನ್ನು 3 ಟೈಮು ನೀವು ಮಂತ್ರ ಹೇಳಬೇಕು. ಅದನ್ನು ಸಂಜೆ, ಬೆಳಗ್ಗೆ, ಮಧ್ಯಾಹ್ನ 3 ಟೈಮು, ಇಲ್ಲಾಂದರೆ 3 ದಿನ ಪೂಜೆ ಮಾಡಬೇಕು. ಇದನ್ನ 3 ದಿವಸನೂ 3 ದಿವಸ ಪೂಜೆ ಮಾಡಿ ಯಂತ್ರನ ಪೂಜಿಸಿ ಯಂತ್ರನ ನೀವು ಇದನ್ನೇನು ಮಾಡಬೇಕು, ಹಳದಿ ಹೂಗಳಿಂದ ಇದು ಪೂಜೆ ಮಾಡಿ ಇದನ್ನು ಅರ್ಚನೆ ಮಾಡಬೇಕು. ಅರ್ಚನೆ ಮಾಡಿ ಅವ್ರನ್ನ ನೀವು ಒಂದು ಯಂತ್ರನ ತಾಯಿತೆಗೆ ಹಾಕ್ಕೊಂಡು ಇದನ್ನು ನೀವು ಕಟ್ಕೊಳ್ಳೋದ್ರಿಂದ, ನೀವು ಕಟ್ಕೊಂಡ್ರೆ ನಿಮ್ಮ ಶತ್ರು ನಿಮ್ಮನ್ನು ನೋಡಿದ್ರೆ ಶತ್ರು ಮುಖ ಸ್ತಂಭನವಾಗುತ್ತೆ, ಶತ್ರು ಬುದ್ಧಿ ಸ್ತಂಭನವಾಗುತ್ತೆ, ಶತ್ರು ಕಣ್ಗಳು ಸ್ತಂಭನವಾಗುತ್ತೆ. ಎಲ್ಲ ರೀತಿಯಿಂದ ಸ್ತಂಭನವಾಗಿ ನಿಮ್ಮನ್ನು ಅವರು ಮಾತಾಡೋದಕ್ಕೆ ಬರೋದಿಲ್ಲ. ಈ ರೀತಿಯಾದಂಥ ತಂತ್ರಗಳು, ಉಪಯೋಗಗಳನ್ನ ಕಲ್ತ್ಕೊಳ್ಳಿ. ಇಂಥ ಉಪಯೋಗಗಳೆಲ್ಲ ನಾವು ತಿಳಿಸ್ಕೊಡ್ತಾ ಇರುವಾಗ ನೀವು ಕಲ್ತ್ಕೊಳ್ಳಿ. ಇಂಥವೆಲ್ಲ ಕಲ್ತ್ಕೊಂಡು ನಿಮ್ಮ ಶತ್ರುಗಳನ್ನ ನೀವೇ ಅವ್ರನ್ನ ದೂರ ಮಾಡ್ಕೊಳ್ಳಿ. ಸುಮ್ಮನೆ ಇಲ್ಲದಂಥ ತೊಂದರೆಗಳಿಗೆ ಗುರಿಯಾಗಬೇಡಿ. ನಾನಾ ರೀತಿಯಲ್ಲಿ ನೀವು ಕೋರ್ಟು, ಕಚೇರಿ ಹೀಗೆಲ್ಲ ಹೋಗಿ ದುಡ್ಡನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದರಿಂದ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ನಿಮಗೋಸ್ಕರ ಇಂತಿಂಥ ಯಂತ್ರಗಳು, ಮಂತ್ರಗಳು ತಿಳಿಸ್ತಾ ಇದ್ದೀನಿ. ನಿಮಗೆ ಇನ್ನೂ ಯಾವ ರೀತಿಯಾಗಿರೋವಂಥದ್ದು ಬೇಕಾಗಿದ್ರೂ ನಾನು ನಿಮಗೆ ಹೇಳ್ತೀನಿ. ಯಾವುದು ಮುಚ್ಚು ಮರೆ ಇಲ್ಲದೆ ನಿಮಗೆ ನಾನು ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ. ನೀವು ಇದನ್ನು ಕಲಿತು ನಿಮ್ಮ ಕಷ್ಟಗಳನ್ನ ಕಾಪಾಡ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚೆಚ್ಚಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಮಾಡ್ತಿದ್ದಷ್ಟು ನಾನು ಒಳ್ಳೆ ರೀತಿಯಲ್ಲಿ ನಿಮಗೆ ಮಂತ್ರ ಯಂತ್ರಗಳು ಹಾಕ್ತೀನಿ.